ನಮಸ್ಕಾರ, ವನಜಾ ಮಲೆನಾಡು ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ನಾನಿವತ್ತು ಮಟನ್ ಸಾರು ಡಿಫ್ರೆಂಟಾಗಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಡಿಫ್ರೆಂಟಾಗಿ ಮಾಡ್ಕೊಂಡಿರೋ ಅಂಥದ್ದು ತೆಂಗಿನಕಾಯಿನ ಸುಟ್ಕೊಂಡಿದ್ದೀನಿ. ಸುಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಕೊಬ್ಬರಿ ಅಥವಾ ಹಸಿಕಾಯಿ ಯಾವುದೇ ಆಗಿದ್ರೂ ಸುಟ್ಟು ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿ ಆ ರೀತಿ ಮಾಡ್ತಾಯಿದ್ರು, ಅದನ್ನು ನಾನು ನೋಡ್ಕೊಂಡಿದ್ದೆ. ಹಾಗಾಗಿ ಮತ್ತು ಟೊಮೊಟೊ ಕೂಡ ಅವರು ಸುಟ್ಕೊಳ್ತಾಯಿದ್ರು. ಟೊಮೊಟೊ, ಈರುಳ್ಳಿನೂ ಕೂಡ ಸುಟ್ಕೊಳ್ಳೋರು. ನಾನಿಲ್ಲಿ ಈರುಳ್ಳಿ ಸುಟ್ಟಿಲ್ಲ, ಟೊಮೊಟೊ ಕೂಡ ಸುಟ್ಕೊಂಡಿದ್ದೀನಿ. ನಾನು ಓವನಲ್ಲಿ ಇಟ್ಕೊಂಡು ಚೆನ್ನಾಗಿ ಟೊಮೊಟೊ ಸುಟ್ಟೋಗೋಂಗೆ ಸುಟ್ಟಿದ್ದೀನಿ. ಅದಾದಮೇಲೆ ಇವಾಗ ಒಗ್ಗರಣೆಗೆ ಏನೇನು ಬೇಕು, ಲವಂಗ ಮತ್ತು ಪಲಾವ್ ಎಲೆ ಮತ್ತು ಚಕ್ಕೆ, ಏಲಕ್ಕಿ ಇದನ್ನೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಮೂಲಿ ಎಲ್ಲರೂ ಹಾಕೋ ಹಾಗೆ ಹಾಕೋದು. ಇದರಲ್ಲಿ ಡಿಫ್ರೆಂಟ್ ಏನಪ್ಪ ಅಂದರೆ ತೆಂಗಿನಕಾಯಿನ ಸುಟ್ಕೊಂಡಿರೋದು. ಕೊಬ್ಬರಿ ಹಾಕಿದ್ದೀನಿ ನಾನಿಲ್ಲಿ, ತೆಂಗಿನಕಾಯಿ ಹಾಕಿಲ್ಲ, ಕೊಬ್ಬರಿನ ಚೆನ್ನಾಗಿ ಸುಟ್ಕೊಂಡಿದ್ದೀನಿ. ಸುಟ್ಕೊಂಡ್ರೆ ಒಂಥರ ಅದ್ರ ಘಮ 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 ಅಂತ ಇರುತ್ತೆ. ಅದ್ರ ಘಮ ಒಂಥರ ಅದೆಷ್ಟು ಪರಿಮಳ ಇರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇಲ್ಲಿ ಆ ಒಗ್ಗರಣೆಗೆ ನಾನು ಧನಿಯಾ ಪೌಡ್ರು ಮತ್ತು ಖಾರ ಪುಡಿ ಎರಡನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ರುಬ್ಕೊಂಡಿಲ್ಲ ನಾನು. ಇದನ್ನು ಹಾಕ್ಕೊಂಡು ಎಣ್ಣೆ ಇತ್ತಲ್ವ, ಎಣ್ಣೆ ಒಳಗಡೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಇದು ಒಂಥರ ಟೇಸ್ಟ್ ಕೊಡುತ್ತೆ, ಡಿಫ್ರೆಂಟ್ ಟೇಸ್ಟು, ಒಂಥರ ರುಚಿ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ನೋಡಿ ಇವಾಗ ಅದನ್ನು ಹುರ್ಕೊಂಡಾದಮೇಲೆ ಈ ಮಟನ್ ಬೇಯಿಸಿರೋ ಅಂಥದ್ದು, ಅಂದರೆ ಈರುಳ್ಳಿ ಖಾರದಲ್ಲಿ ಮಟನ್ನ ಬೇಯಿಸಿಟ್ಕೊಂಡಿರೋ ಅಂಥದ್ದನ್ನು ಅದರೊಳಗೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಇದೊಂಥರ ಎಕ್ಸ್ಟ್ರಾರ್ಡಿನರಿ ಟೇಸ್ಟ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಉಪ್ಪು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ನಿಮಗೆ ನೀರು ಏನು ಕ್ವಾಂಟಿಟಿ ನೀರು ಬೇಕಾಗುತ್ತೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದಮೇಲೆ ಮುಚ್ಚಿಬಿಡಿ. ಒಂದು 5 ನಿಮಿಷ ಚೆನ್ನಾಗಿ ಖಾರ ಉಪ್ಪು ಎಲ್ಲ ಇಟ್ಕೊಳ್ಳಿ. ಅಷ್ಟು ಚೆನ್ನಾಗಿ ಮಟನ್ ಜೊತೆಗೆಲ್ಲ ಅಡ್ಜಸ್ಟ್ ಆಗೋ ರೀತಿ ಮುಚ್ಚಿ ಆದಮೇಲೆ ಈ ಮಸಾಲೆ ರುಬ್ಕೊಂಡಿರ್ತೀರಲ್ಲ, ಕಾಯಿ ಮತ್ತು ಗಸಗಸೆ, ಕಾಯಿ ಮತ್ತು ಟೊಮೆಟೊ, ಇದನ್ನೆಲ್ಲ ರುಬ್ಬಿರೋ ಅಂಥದ್ದನ್ನು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಎಷ್ಟು ನೀರು ಬೇಕಾಗುತ್ತೆ ನಿಮಗೆ ನೋಡಿಕೊಂಡು ಒಂದು ಅಂದಾಜಿಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ನಾನು ಕೂಡ ಹಾಕಿರೋದ್ರಿಂದ ಕೊತ್ತಂಬರಿ ಸೊಪ್ಪನ್ನ ಮೇಲೇನು ಹಾಕ್ತಿಲ್ಲ. ಮೆಂತ್ಯ ಸೊಪ್ಪಿದ್ದರೆ ನೀವು ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಒಂದು 10 ನಿಮಿಷ ಕುದಿಸ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ನಾವು ಸರ್ವ್ ಮಾಡೋಕ್ಕೆ ರೆಡಿ ಇದೆ. ಮಟನ್ 1 kgಗೆ ಇಷ್ಟು ನಾನು ಕ್ವಾಂಟಿಟಿಲಿ ಸಾಂಬಾರು ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಇದು ಎಕ್ಸ್ಪೆಷಲಿ ಅನ್ನ, ಮುದ್ದೆ ಮತ್ತು ಚಪಾತಿ, ಪೂರಿ, ದೋಸೆ, ಇಡ್ಲಿ ಯಾವುದ್ರ ಜೊತೆಗಾದರೂ ಕಾಂಬಿನೇಷನ್ ಸೂಪರಾಗಿರುತ್ತೆ.